ನಿಮ್ಮ ಬಾಯಲ್ಲಿ ದುರ್ವಾಸನೆ ಬರೋದು, ಗ್ಯಾಸ್, ಅಸಿಡಿಟಿ, ಹೊಟ್ಟೆಯುಬ್ಬರ, ಮಲಬದ್ಧತೆ, ನಿಮ್ಮ ಫೇಸಲ್ಲೆಲ್ಲ ಪಿಂಪಲ್ಸ್ ಆಗೋದು, ನಿಮಗೆ ಆಗಾಗ ಸುಸ್ತಾಗೋದು, ಇವೆಲ್ಲವೂ ಸಮೇತ ನಮ್ಮ ಗಟ್ ಹೆಲ್ತ್ ಸರಿ ಇಲ್ಲ ಅಂತಂದರೆ ಸೂಚನೆ ಕೊಡುವುದು ವೀಕ್ಷಕರೇ. ಸೊ ಹಾಗಾಗಿ ನಾನು ಇವತ್ತು ನಮ್ಮ ಗಟ್ ಹೆಲ್ತನ್ನು ಹೇಗೆ ನಾವು ಸುಧಾರಣೆ ಮಾಡ್ಕೊಬೇಕು 5 ಟಿಪ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಆಯಿತಾ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಗಟ್ ಹೆಲ್ತ್ ಏನಾದರೂ ಚೆನ್ನಾಗಿತ್ತಪ್ಪ ಅಂತಂದರೆ ನಮ್ಮ ದೇಹದ ಅರ್ಧಕ್ಕಿಂತ ಸಮಸ್ಯೆಗಳು ದೂರ ಆಗ್ತವೆ ವೀಕ್ಷಕರೇ. ಸೊ ಹಾಗಾಗಿ ನಾವು ಯಾವ್ಯಾವ 5 ಟಿಪ್ಸ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಟಿಪ್ ಬಂದುಬಿಟ್ಟು, ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬೆಚ್ಚಗಿನ ನೀರನ್ನ ಕುಡಿಬೇಕು ನೀವು. ಅದು ಬಿಟ್ಟು ನೀವು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದಾಗಲಿ, ಟೀ ಕುಡಿಯೋದಾಗಲಿ, ಖಾಲಿ ಹೊಟ್ಟೆಲಿ ಕುಡಿಯೋಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆಗಿ ಪಿತ್ತ ಜಾಸ್ತಿ ಆಗಿಬಿಟ್ಟು ತಲೆನೋವು ಬರೋದು ಆಗಿರಲಿ, ನಿಮಗೆ ಊಟ ಮಾಡೋದು ಜೀರ್ಣನೇ ಆಗಲ್ಲ. ಆ ರೀತಿ ಪ್ರಾಬ್ಲಮ್ಸ್ಗೆ ನೀವು ಒಳಗಾಗ್ತಿರ್ತೀರ. ಸೊ ಹಾಗಾಗಿ ಕಾಫಿ, ಟೀ ಎಲ್ಲ ಬೇಡ. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನ ಕುಡಿದು ನೆಕ್ಸ್ಟ್ ನಿಮ್ಮ ಡೈಲಿ ರೋಟೀನ್ ಸ್ಟಾರ್ಟ್ ಮಾಡ್ಕೊತ ಹೋಗಿ. ಸೊ 1 ಅಥವಾ 2 ಗ್ಲಾಸ್ ಈ ಉಗುರು ಬೆಚ್ಚಗಿನ ನೀರು ಕುಡಿಯೋದ್ರಿಂದ ಎಷ್ಟೆಲ್ಲ ಯೂಸಸ್ ಇದೆ ಗೊತ್ತಾ? ನಿಮ್ಮ ಜೀರ್ಣಕ್ರಿಯೆ ಇದೆಯಲ್ವ ಸುಧಾರಣೆ ಆಗುತ್ತೆ. ಅಂದರೆ ನೀವು ಊಟ ಮಾಡಿದ್ದೆಲ್ಲ ಚೆನ್ನಾಗಿ ಡೈಜೆಷನ್ ಆಗ್ತಾ ಬರುತ್ತೆ. ನಿಮ್ಗೇನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದರಿಂದ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ನೆಲ್ಲ ಹೊರಗಡೆ ಹಾಕುತ್ತೆ. ಸೊ ಹಾಗಾಗಿ ತುಂಬ ಬಿಸಿ ಬೇಡ, ತುಂಬ ತಣ್ಣನ ಬೇಡ, ಒಂದು ಮೀಡಿಯಮ್ ಆಗಿರೋ ಉಗುರು ಬೆಚ್ಚನ ನೀರನ್ನ ಕುಡಿತಾ ಹೋಗಿ ಡೈಲಿ. ಹ್ಯಾಬಿಟ್ ನಂಬರ್ 2, ಓಕೆನಾ? ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳಿರುತ್ತೆ. ಸೊ ಅವುಗಳಿಗೆ ಫೈಬರ್ ರಿಚ್ ಇರುವಂತಹ ಫುಡ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನೀವು ಪ್ರತಿದಿನ ಫೈಬರ್ ರಿಚ್ ಇರುವಂತಹ ಆಹಾರಗಳನ್ನು ಸೇವಿಸಿ. ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಮೊಸರು ಆಗಿರ್ಬೋದು, ಹಾಲಾಗಿರ್ಬೋದು, ಸೊ ಓಟ್ಸ್, ರಾಗಿ, ಸಿರಿಧಾನ್ಯಗಳು, ಸೊ ಇವನ್ನೆಲ್ಲ ನೀವು ಡೈಲಿ ಬಳಸ್ತಾ ಹೋಗಿ ನಿಮ್ಮ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ನೀವು ಒಳಗಿನ ದೇಹ ಚೆನ್ನಾಗಿದ್ದರೆ ಹೊರಗೂ ನೀವು ಆರಾಮಾಗಿ ಇರ್ತೀರ ವೀಕ್ಷಕರೇ. ಒಳಗೆ ಏನೋ ಒಂಚೂರು ಪ್ರಾಬ್ಲಮ್ ಆಯ್ತು ಅಂದರೆ ಅದು ಹೊರಗಡೆ ತೋರಿಸ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಇವೆಲ್ಲ ಹ್ಯಾಬಿಟ್ಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಹ್ಯಾಬಿಟ್ ನಂಬರ್ 3, ನೀವು ಡೈಲಿ ಫರ್ಮೆಂಟೆಡ್ ಫುಡ್ ಐಟಮ್ಸ್ನ ತೊಗೊಬೇಕಾಗುತ್ತೆ. ಮೊಸರು, ದೋಸೆ, ಸೊ ಅಂಥಲ್ಲೆಲ್ಲ ಸೊ ಆ ಫುಡ್ಡಲ್ಲೆಲ್ಲ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಆ ಗುಡ್ ಬ್ಯಾಕ್ಟೀರಿಯಾ ನಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಅಂದರೆ ನಿಮ್ಮ ಡೈಜೆಷನ್ ಸರಳವಾಗುತ್ತೆ. ಸೊ ಹಾಗಾಗಿ ನೀವು ಆ ರೀತಿಯಾದ ಫುಡ್ನ ಡೈಲಿ ಕನ್ಸ್ಯೂಮ್ ಮಾಡಿ. ಇನ್ ಕೇಸ್ ಯಾರಿಗೆ ಅದು ಆಗಲ್ವಾ ತಗೊಳ್ಳಿಲ್ಲ ಅಂದ್ರೂ ಓಕೆ. ನೆಕ್ಸ್ಟ್ ಹ್ಯಾಬಿಟ್ ನಂಬರ್, ಪ್ರತಿದಿನ ನೀವು 30 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡಬೇಕಾಗುತ್ತೆ. ಎಲ್ಲರೂ ಅಂತಾರೆ ತೆಳ್ಳಗಿರೋರು ಯಾಕೆ ವಾಕಿಂಗ್ ಮಾಡಬೇಕಾಗುತ್ತೆ, ದಪ್ಪಗಿರೋರು ಮಾಡ್ಬೋದಲ್ವಾ? ಅವ್ರು ದಪ್ಪ ಇದ್ದಾರೆ, ವೆಯ್ಟ್ ಲಾಸ್ ಆಗೋಕ್ಕೆ ವಾಕಿಂಗ್ ಮಾಡ್ತಾರೆ, ನಾವು ಯಾಕೆ ಮಾಡಬೇಕು ಅಂತ. ಸೊ ನಿಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ಅಷ್ಟೇ ಅಲ್ಲ ನೀವು ವಾಕಿಂಗ್ ಮಾಡೋದಾಗಿರಲಿ, ನಿಮ್ಮ ದೇಹ ಆಗಿರಲಿ, ನಿಮ್ಮ ಮನಸ್ಸಾಗಿರಲಿ ಆರಾಮಾಗಿರುತ್ತೆ. ಟೆನ್ಷನ್ ಫ್ರೀ ಇರ್ತೀರ. ಇದರಿಂದ ನಿಮಗೆ ಚೆನ್ನಾಗಿ ಹಸುವಾಗುತ್ತೆ, ಚೆನ್ನಾಗಿ ಊಟ ಮಾಡ್ತೀರಾ, ನಿಮ್ಮ ಫೇಸಲ್ಲೆಲ್ಲ ಗ್ಲೋ ಬರುತ್ತೆ. ಸೊ ಹಾಗಾಗಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಲಾಸ್ಟ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲ ವಿಡಿಯೋಸಲ್ಲಿ ಇದನ್ನೇ ಹೇಳ್ಕೊತ ಬರೋದು. ಫಸ್ಟ್ ಆಫ್ ಆಲ್ ನಾವು ನಿದ್ದೆ ಚೆನ್ನಾಗಿ ಮಾಡಬೇಕು. ನಾವು ನಿದ್ದೆ ಚೆನ್ನಾಗಿ ಮಾಡಿದರೆ ನೀವು ಟೆನ್ಷನ್ ಫ್ರೀ ಆಗ್ತೀರಾ. ಟೆನ್ಷನ್ ಫ್ರೀ ಆದಾಗ ಆರಾಮಾಗಿ ಊಟ ಮಾಡ್ಬೋದು. ಊಟ ಮಾಡಿದ್ದೆಲ್ಲ ಜೀರ್ಣ ಆಗುತ್ತೆ. ಇನ್ ಕೇಸ್ ಏನಾದರೂ ನೀವು ಟೆನ್ಷನ್ ಏನಾದರೂ ತೊಗೊಂಡಿರಾ ಅಂತಂದರೆ ಈ ಗ್ಯಾಸ್ಟ್ರಿಕ್ ಆಗಿರಲಿ, ಅಸಿಡಿಟಿ ಆಗಿರಲಿ, ನಿಮಗೆ ಊಟ ಮಾಡೋದೇ ಇಲ್ಲ ಆ ರೀತಿ ಆಗಿರಲಿ, ಈ ಮಲಬದ್ಧತೆ ಆಗಿರಲಿ, ಅವೆಲ್ಲ ಪ್ರಾಬ್ಲಮ್ಸ್ನ ಎದುರಿಸ್ಬೇಕಾಗುತ್ತೆ. ನೀವು ಕರೆಕ್ಟಾಗಿ ಒಂದು 7 to 8 ಅವರ್ಸ್ ಆರಾಮ್ ಸ್ಲೀಪ್ ಮಾಡಿ. ಮೊಬೈಲ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ಅದ್ರ ಬದಲು ಒಂದು ಸ್ವಲ್ಪ ಪ್ರಾಣಾಯಾಮ, ಧ್ಯಾನ ಮಾಡ್ತಾ ಹೋಗಿ. ಮೊಬೈಲ್ಗೆ ಅಡಿಕ್ಷನ್ ಆಗೋಕ್ಕೆ ಹೋಗಬೇಡಿ. ತುಂಬ ಅದಕ್ಕೇನ ಅಡಿಕ್ಷನ್ ಆಯಿತು ಅಪ್ಪ ಅಂತಂದರೆ ನೀವು ಹಾಸ್ಪಿಟಲ್ಗೆ ಅಡಿಕ್ಷನ್ ಆಗಬೇಕಾಗುತ್ತೆ. ದಟ್ಸ್ ಇಟ್, ಓಕೆನಾ? ಈ 5 ಹ್ಯಾಬಿಟ್ಸನ್ನು ಫಾಲೋ ಮಾಡಿ 30 ಡೇಸ್ ಚಾಲೆಂಜ್ ಆಗಿ ತಗೊಂಡು ನಿಮ್ಗೆ ಏನೇನು ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಆಯಿತಾ ವೀಕ್ಷಕರೇ. ಸೊ ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 5 ಹ್ಯಾಬಿಟ್ಸ್ನ ಫಾಲೋ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಬೇರೆಯವ್ರ ಕೈಗೆ ಕೊಡೋಕೆ ಹೋಗಬೇಡಿ ಆಯಿತಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಡಾಕ್ಟರ್ ಗೀತಾ ಕನ್ನಡತಿ ಅನ್ನೋ ಪೇಜ್ ಇದೆ, ಫಾಲೋವನ್ನು ಮಾಡ್ಕೊಳ್ಳಿ. ಇನ್ನಷ್ಟೇ ಹೆಲ್ತ್ ಟಿಪ್ಸ್ಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.